ದೇವಿ ಕಾಳಿಕಾದೇವಿ ಖಡ್ಗವನ್ನು ಕೊಟ್ಲು, ಯುದ್ಧ ಮಾಡು ಭಾರತ ಸ್ವಾತಂತ್ರ್ಯಕ್ಕೆ ನೀನು ಖಡ್ಗ ಕೊಡ್ತೀನಂತೆ ದೇವಿ ಸಾಕ್ಷಾತ್ಕಾರ ಆಗಿ ಖಡ್ಗವನ್ನು ಕೊಟ್ಲು. ಆ ಖಡ್ಗದಿಂದ ಇಡೀ ಸೈನ್ಯವನ್ನು ಸಂಹಾರ ಮಾಡಿದದು ಯಾರು ಕೊಟ್ಟದ್ದಂದ್ರೆ ದೇವಿ ಜಗನ್ಮಾತ ಸಾಕ್ಷಾತ್ ಖಡ್ಗವನ್ನು ಧಾರೆ ಎರೆದು ಕೊಟ್ಟಿದ್ದು ಸಂಗೊಳ್ಳಿ ರಾಯಣ್ಣನೇ. ಹೇಳ್ತಾಳ ದೇವಿ, ಈ ಖಡ್ಗ ಎಂದೂ ನೆಲಕ್ಕಿಡಬೇಡ ಅಂತ ಹೇಳಿದ್ಲಕ್ಕಿ. ಒಂದು ಮಾತು ಹೇಳಿದ್ಲು ದೇವತೆ, ಎಂದೂ ಯಾರ ಕೈಯ ಕೊಡಬೇಡ, ನೆಲಕ್ಕಿಡಬೇಡ ಅಂತ ಹೇಳಿದ್ಲು. ಅವ ಜಳಕ ಮಾಡಕತ್ತಿರು ಸಹಿತ ಸಂಗೊಳ್ಳಿ ರಾಯಣ್ಣ ಬಾಯಾಗ ಖಡ್ಗ ಹಿಡ್ಕೊಂಡು ಜಳಕ ಮಾಡ್ತಿದ್ದ. ನೆಲಕ್ಕಿಡಬೇಡ ಅಂತ ಹೇಳಿದ್ಲಕ್ಕಿ. ಉಣ್ಣಾಗ ತೊಡಿ ಮ್ಯಾಗೆಲ್ಲ ಇರ್ತಿತ್ತು, ಮೊಕ್ಕೊಳ ಎದಿ ಮ್ಯಾಗ ಇರ್ತಿದ್ದ. ನೆಲಕ್ಕೆ ಇಡಬೇಡ ಅಂತ ಇದ್ಲು. ನೆಲಕ್ಕಿಟ್ಟದ್ದ ಕರಿಯಾದ್ರೆ ಇನ್ನೊಬ್ಬರ ಹಸ್ತ ಸ್ಪರ್ಶ ಆತಂದ್ರೆ ಅದು ನಿನ್ನ ಮರಣದವತ್ತಂತ ಹೇಳಿರ್ತಾಳಕ್ಕಿದ್ದೆ ಸಂಗೊಳ್ಳಿ ರಾಯಣ್ಣನಿಗೆ. ಆದರೆ ತನ್ನ ಸಂಬಂಧಿಕರೇ, ತನ್ನ ಬಂಧು ಬಾಂಧವರೇ ಸಂಗೊಳ್ಳಿ ರಾಯಣ್ಣನ ಮೋಸ ಮಾಡಿ ಆ ಖಡ್ಗವನ್ನು ಇಸಿದುಕೊಂಡಾಗ ಅವನು ಮರಣ ಆಯಿತು. ಪರಂತು ಆ ದೇವಿದ ತಪ್ಪಲ್ಲ, ಸಂಗೊಳ್ಳಿ ರಾಯಣ್ಣನ ತಪ್ಪ. ಕೊಡಬಾರ್ದಾಗಿತ್ತಲ್ಲ, ಯಾರನ್ನೂ ನಂಬಾಡ ಅಂತ ಹೇಳಿದ್ಲಕ್ಕಿ. ಯಾರು ನಿನ್ನ ಮಕ್ಕಳಾಗಿದ್ರು ಮಕ್ಕಳು ಸಹಿತ ನಂಬಾಡ, ನಿನ್ನ ತಾಯಿ ಸಹಿತ ನಂಬಾಡ ಇದರ ವಿಷಯದೊಳಗಂತ ಹೇಳಿದ್ದಲ್ಲ, ಅದನ್ನು ಮರೆತು ಬಿಟ್ಟಿದ್ದ. ಅಂಥ ಖಡ್ಗ ಅದು ಹರಿತ ಬಿತ್ತಲ್ಲ. ಹತಾರ ಐತಂದ್ರೆ ಹರಿತಿರ್ಬೇಕು, ಕೊಡಲಿ ಐತಂದ್ರೆ ಹರಿತ ಇರಬೇಕು. ಅವಾಗ ಗಿಡವನ್ನು ಕಡಿಬಹುದು, ಕಟ್ಟಿಗೆಯನ್ನು ಹೊಡಿಬಹುದು. ಅದಕ್ಕೆ ಅಕ್ಕಮಾದೇವಿ ಹೇಳ್ತಾ ಇದ್ದಾಳೆ, ಅಲಗಿದ್ದು ಫಲವೇನು ಮನೆವಿಲ್ಲದ ನಕ್ಕ. ಹಂಗ ಮಂಡಗೊಡಲಿಗೆ ಏನೂ ಹರಿಯಂಗಿಲ್ಲಲ್ಲ, ಜ್ಞಾನವಿಲ್ಲದ ಮನುಷ್ಯ ಮಂಡಗೊಡ್ಲಿದ್ದಂಗಂತ. ಲಕ್ಷಾರ್ಥ ಮತ್ತು ವಾಚಾರ್ಥ ಎರಡು ತತ್ವ ಹೇಳಿದಾಳೆ ಅಕ್ಕ ಮಹಾದೇವಿ. ಧರ್ಮವಿಲ್ಲದ ಮನುಷ್ಯ, ಜ್ಞಾನವಿಲ್ಲದ ಮನುಷ್ಯ, ಭಕ್ತಿವಿಲ್ಲದ ಮನುಷ್ಯ, ನಾನೆಂಬ ಅಹಂಕಾರದಿಂದ ತುಂಬಿದಂಥ ಮನುಷ್ಯ ಮಂಡ ಕೊಡಲಿದ್ದಂಗೆ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ. ಮಂಡಿದ್ದಂಗೆ ತೊಗೊಂಡು ಏನು ಮಾಡೋದದ, ಅದನ್ನು ಗುಜರಿಗೆ ಹಾಕೋದಷ್ಟೇ, ಅದನ್ನು ಕೆಬ್ಬಣ ಅಂಗಡಿಗೆ ಹಾಕೋದಂತ. ಕೊನೆಗೆ ಹೇಳ್ತಾಳೆ ಅಕ್ಕ ಮಹಾದೇವಿ, ಈ ಮಾನವ ಜನ್ಮ ಏನು, ಜೀವನದ ಅರ್ಥ, ಈ ಜೀವನವನ್ನು ಪರಮಾತ್ಮ ಕೊಟ್ಟು ಕಳಿಸಾನಿ ಲೋಕಕ್ಕಂದ ಮೇಲೆ. ದೇಹ ಹುಟ್ಟಿ ಬಂದದಂದ್ರೆ ಜೀವ ಅಂತೊಳಗದ, ಜೀವ ಆತ್ಮ ಅಂತೈತಲ್ಲ, ಈ ಜೀವ ಆತ್ಮಸ್ವರೂಪನ ಪಡಿಬೇಕಾಗಿತ್ತಂದ್ರೆ ಜೀವ ಸಂಸ್ಕಾರವನ್ನು ಯಾವಾಗ ಪಡಿತದ, ಸಂಸ್ಕಾರ ಪಡೆದ ಮೇಲೆ ಚನ್ನಮಲ್ಲಿಕಾರ್ಜುನನ ಅರಿವ ಜ್ಞಾನ ಬರ್ತದೆ ಅಂತ ಹೇಳ್ತಾಳೆ ಅಕ್ಕ ಮಹಾದೇವಿ.